ಬೆಳಗ್ಗೆನೆ 30 ಬಾಡಿಗೆ ಹೊಡೆಯೋಣ ಅಂತ ಖುಷಿಯಾಗಿ ಮನೆಯಿಂದ ಈಚ್ ಕಡೆ ಬಂದೆ ಅಣ್ಣ. ಹೊಡೆಯಕ್ ಆಗ್ಲಿಲ್ಲ, ಸೋತೋಗ್ಬಿಟ್ಟೆ. ಏನೇನೆಲ್ಲ ಬಾಳ್ ಬಿದ್ದಿದ್ದೀನಿ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಓಕೆನಾ? ಎಲ್ಲರಿಗೂ ನಮಸ್ಕಾರ ಅಣ್ಣ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ರಿ, ಇಲ್ಲಿ 30 ಬಾಡಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ನೋಡೋಣ, ಲೋಕಲ್ ಡ್ಯೂಟಿ ಮಾಡ್ತಾ 30 ಬುಕಿಂಗ್ ಗಳನ್ನ ಕಂಪ್ಲೀಟ್ ಮಾಡ್ಬೋದಾ, ಮಾಡಕ್ ಆಗಲ್ವಾ ಅಂದ್ಬಿಟ್ಟು ನೋಡಿ ಮಾತಾಡ್ತಾ ಇದ್ದಂಗೆ ಒಂದು ಬುಕಿಂಗ್ ಬಂದಿದೆ, ಅಕ್ಸೆಪ್ಟ್ ಮಾಡಿದೀನಿ. ನೋಡೋಣ ಆಯ್ತದ 30 ಬಾಡಿಗೆ ಓಡ್ಸಕ್ಕೆ. ಡ್ಯೂಟಿಗೆ ನಾನು ಇವತ್ತು ಬಂದಿದ್ದು ಲೇಟು, ಅಂದ್ರೆ ಎಷ್ಟೊತ್ತಪ್ಪ ಅಂದ್ರೆ ಒಂದು 9:30 ಬಂದೆ. ಒಂದ್ ಬುಕಿಂಗ್ ಮಾಡಿದೀನಿ, ಆಗುತ್ತಾ ಇಲ್ವಾ ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ, ಏನ್ ಮಾಡಕ್ಕಾಗಲ್ಲ, ದುಡಿಲೇಬೇಕು. ಅಷ್ಟ್ ದುಡಿದ್ರೇನೆ ಏನಾದ್ರೂ ಹೊಟ್ಟೆಗೆ ಬಟ್ಟೆಗೆ. ಗ್ಯಾಸ್ ರೇಟ್ ಬೇರೆ 100 ರೂಪಾಯಿ ಇದೆ. 30 ಬುಕಿಂಗ್ ಗಳನ್ನ ಮಾಡಿದ್ರೆ ಏನಾದ್ರೂ ಒಂದು ಲೆಕ್ಕಾಚಾರಕ್ಕೆ ಲಾಭ, ಇಲ್ಲ ಅಂದ್ರೆ ಫುಲ್ ವೇಸ್ಟ್ ದುಡಿಮೆ ಆಗೋಗುತ್ತೆ. ಟ್ರೈ ಮಾಡ್ತೀನಿ, ನೋಡೋಣ. ಒಂದೇ ಒಂದು ಬುಕಿಂಗ್ ಹೊಡೆದಿದ್ದೀನಿ, ಸಾಯಂಕಾಲ ಗಂಟ ಟೈಮ್ ಇದೆ, ಮಿತಿ ಮೀರಿ ಟ್ರೈ ಮಾಡೋಣ. ನಮ್ ರಾಮೂರ್ತಿ ಅಂಕಲ್ದು ಗಾಡಿ ಹೋಗ್ತಾ ಇದೆ ನೋಡಿ ಮುಂದ್ಗಡೆ. ಯಾವ ಮಾಡಲ್ ಇರ್ಬೋದು ಅದು ಕಮೆಂಟ್ ಮಾಡಿ. ಹೀಗಿದೆ ಗಾಡಿ, ಇದು ಹಂಗೆ ಹೊರಡ್ತಾರ ನೋಡಿ, ಫ್ರಂಟ್ ಇಂಜಿನ್ ಬರೋದು ಕಾಣಿಸ್ತಿದ್ದಾ. LPG ಆಟೋಗಳು ಮಾತ್ರ ಅಲ್ಲ, ಇನ್ನು ಓಮಿನಿಗಳು ಇದಾವೆ. ಇವಾಗ ನಮ್ ಗಾಡಿಗೆ ಗ್ಯಾಸ್ ಹಾಕೊಂಡ್ಬಿಡೋಣ. 300 ರೂಪಾಯಿ 3 ಲೀಟರ್ ಗ್ಯಾಸ್ ಹಾಕೊಂಡಿದ್ದಾಯ್ತು ಅಣ್ಣ. ಬರದಾ ಬಾಯ್. ಗ್ಯಾಸ್ ಹಾಕೊಂಡು ಹಂಗೆ ಬಂದು ಗಾಡಿ ಓಡಿಸ್ತಾ ಇದೀನಿ. ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು ಯೂಟ್ಯೂಬ್. ನೋಡ್ರಿ ಎಷ್ಟ್ ಕಷ್ಟ ಆದ್ರೆ ಹಂಗೆ ನೆನ್ನೆದ್ ವಿಡಿಯೋ ಎಡಿಟ್ ಮಾಡ್ಕೊಂಡು ಬಾಡಿಗೆ ಓಡಿಸ್ಕೊಂಡು ಪೋಸ್ಟ್ ಗಳು ಮಾಡ್ಕೊಂಡು ಎಲ್ಲ ಬಿಡ್ಬಿದ್ದು ಟೈಮಲ್ಲೇ ಮಾಡ್ತಾ ಇರ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನಂದು ಹೆಂಗಿಲ್ಲ ಅಂದ್ರೂ ಯೂಟ್ಯೂಬ್ ಸೇರಿ ಒಂದ್ 4 ರಿಂದ 5 ಪೇಜ್ ಇದಾವೆ. ಎಲ್ಲ 10,000 ಫಾಲೋವರ್ಸ್ ಮೇಲೆನೆ. ನಾನು ಏನೋ ಮಾಡಕ್ ಹೋಗಿ ಅದು ಹೆಂಗೋ ಆಗಿ ಫಾಲೋವರ್ಸ್ ಇನ್ಕ್ರೀಸ್ ಆಗ್ಬಿಟ್ಟು ಎಲ್ಲ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಅಲ್ಲೂ ಯೂಟ್ಯೂಬ್ ಅಲ್ಲಿ ಮಾತ್ರನೇ ಕಡಿಮೆ. ಫೇಸ್ಬುಕ್ ಅಲ್ಲೂ ಒಂದ್ ಅಕೌಂಟ್ಗೆ 80,000, ಆಮೇಲೆ ಇನ್ನೊಂದು ಅಕೌಂಟ್ಗೆ 10,000, ಎಲ್ಲ 10,000 ಫಾಲೋವರ್ಸ್ ಮೇಲೆನೆ ಬಂದ್ಬಿಟ್ಟವ್ರೆ ಅಣ್ಣ. ಎಲ್ಲ 10,000 ಫಾಲೋವರ್ಸ್ ಮೇಲೆ ಹೋಗ್ಬಿಟ್ಟವ್ರೆ. ಅವರೆಲ್ಲ ಅಂತಾರೆ ಯೂಟ್ಯೂಬ್ ಮಾಡಿ ಅಂತ. ಅದಕ್ಕೋಸ್ಕರ ಮಾಡ್ತಾ ಇದೀನಿ. ಎಲ್ಲಾ ಕಷ್ಟ ಬಿಡ್ಬೇಕು. ನಮ್ಗೆ ಯಾರು ಅಕೌಂಟ್ ಹ್ಯಾಂಡಲ್ ಮಾಡಕ್ಕಾಗ್ಲಿ, ಎಡಿಟ್ ಮಾಡ್ಕೊಡಕ್ಕಾಗ್ಲಿ ಯಾವ್ದಕ್ಕೂ ಯಾರು ಇಲ್ಲ ಗುರು. ಎಲ್ಲ ನಾನು ಒಬ್ಬನೇ ಮಾಡ್ತಾ ಇರೋದು. ನೋಡೋಣ ಎಲ್ಗ ಹೋಗ್ಬಿಡ್ತದ ಜೀವನ. ಸದ್ಯಕ್ಕ ಯೂಟ್ಯೂಬ್ ಮಾಡ್ಬೇಕಷ್ಟೇ. ಇನ್ನು ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿಲ್ಲ ಯೂಟ್ಯೂಬ್ ಅಲ್ಲಿ. ಇಲ್ಲ ಹಾಯ್ ಮಾಡು. ಯಾವ ಸ್ಕೂಲ್ ನೀನು ಓದೋದು? ಇಸ್ರೋ. ಒಳ್ಳೆ ಸ್ಕೂಲ್ಗೆ ಹಾಕ್ಬಿಟ್ಟವ್ರೆ. ನೀವು ನನ್ನ ರೋಸ್ಟ್ ಹಾಕಂತವ್ನೆ. ನಮಗೂ ಡ್ಯೂಟಿ ಐತೆ ಮಚ್ಚಾ, ನೀನ್ ಡೈಲಿ ಹೇಳ್ಕಂತೀಯ, ನಾವ್ ಹೇಳ್ಕೊಳಲ್ಲ ಅಷ್ಟೇ. ಬಂದೆ ಎಲ್ಲ ಮುಗಿಸ್ಕೊಂಡು ಹಂಗೆ ಡ್ಯೂಟಿ ಮಾಡ್ತಾ ಯಲಹಂಕದಿಂದ ನಮ್ ಸ್ನೇಹಿತರು ಫೋನ್ ಮಾಡವ್ರೆ. ಅವ್ರ ಜೊತೆ ಮಾತಾಡ್ಕೊಂಡು ಟೀ ಕುಡ್ದು ಬಿಡೋಣ ಬನ್ನಿ ಇವಾಗ. ಏಯ್ ಹುಲಿ, ಬಿದ್ದಿಗಿದ್ದು ಓದಿಯೋ, ಬೀಳ್ತೀಯೋ? ಬೀಳಲ್ಲ, ಬಿದ್ದಿಗಿದ್ ಬಿಟ್ಟಿಯ ಕೆಳಗಡೆ. ನಡಿ ಒಳಗಡೆ ಹೋಗಿ, ಗಾಡಿ ಬರ್ತಾವ, ಒಳಗಡೆ ಹೋಗು. ಏನ್ ಗುರು ಇವ್ರಿಗೆ ಎಷ್ಟ್ ಜನ ಅವರು ಮಕ್ಳು ಅಪ್ಪ. ಒಂದ್ 4-5 ಶೀಟ್ ಅವ್ರಪ್ಪ ಸ್ವಾಮಿ. ಹೊರಗಡೆ 2 ಆಡ್ತಾವೆ, ಒಳಗಡೆ ಒಂದ್ 4 ಅವೆ. ಒಂದೇ ಬೆಳಗ್ಗೆ 9:30 ಕಂಟಿನ್ಯೂ ಆಗಿ ಡ್ಯೂಟಿ ಮಾಡ್ತಾನೆ ಇದೀನಿ. ಬುಕಿಂಗ್ಗಳು ಏನ್ ನನಗ್ ಬರ್ತಾ ಇಲ್ವೋ ಇಲ್ಲ ಏನ್ ಕತೆನೋ ಗೊತ್ತಿಲ್ಲ. ನೋಡಿ 9 ಬುಕಿಂಗ್ ಮಾಡಿ ಮುಗಿಸಿದೀನಿ. ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ, ಹೊಟ್ಟೆ ಹಸಿತಾ ಇದೆ. ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ತಿರ್ಗಾ ಬರೋಣ. ಇನ್ನು ಸಾಯಂಕಾಲ ಟೈಮ್ ಇದೆ. ನೆವರ್ ಗಿವ್ ಅಪ್. ಆದಷ್ಟು 30 ಬುಕಿಂಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ವಾ ನಾಳೆ ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ಬಂದ್ ಮಾಡ್ತೀನಿ. ಮಾಡ್ಬೇಕು ಬ್ರೋ. ಒಂದು ಟೈಮ್ ಇತ್ತು, ಡೈಲಿ 35-40 ಬುಕಿಂಗ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ನಡುವೆನೆ ಹಿಂಗ್ ಆಗ್ತಾ ಇರೋದು ನನ್ಗೆ, ಯಾಕೆ ಅಂತ ಗೊತ್ತಿಲ್ಲ. ಓಕೆ ಬನ್ನಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬರೋಣ. ಊಟ ಮಾಡ್ದೆ, ಇವಳು ಏನೋ ಅಂತಾಳೆ ಕೇಳಿ. ಸಾಣಿ ಹಂಗಮ್ಮ ಡುಮ್ ಕೆಲ್ಸಕ್ಕೆ ಬಾಯ್. ಊಟ ಆಯ್ತು, ತಿರ್ಗಾ ಇವಾಗ ಹೋಗೋಣ. 3:30 ಅವ್ರನ್ನ ಬೇರೆ ಕರ್ಕೊಂಬರ್ಬೇಕು, ಮಹಾರಾಜೇಂದ್ರನ. ಅಳದೆ ಇವಳು ಕೆಲಸ ಇಲ್ಲ. ನೀವೆಲ್ಲ ಇಷ್ಟ ದಿನ ಎಲ್ಲಿ ನೋಡ್ತಾ ಇದ್ರಿ ನನ್ನ? ಅಲ್ಟ್ರಾ ಲೆಜೆಂಡ್ ಡೈಲಾಗ್ ಹೊಡೆದ್ಬಿಟ್ರು ನೋಡಪ್ಪ. ಎಲ್ಲಾರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೀವಿ ಅಂತ ಇದ್ರಿ, ಇವ್ರು ನೋಡಿದ್ರೆ ಇಲ್ಲೇ ನೋಡ್ತಾ ಇದೀವಿ. ಯಾವ ಸ್ಕೂಲ್? ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ಟಪ್ ಕೊಡ್ತಾ ಇದೀರಲ್ಲಪ್ಪ ನೀವು. ಹೌದಾ? ಪ್ಯಾರಲ್ ಲವ್ಲಿ ಹಾಕು. ಬೇಜಾರು ಮಾಡ್ಕೊಬೇಡ. ಸೊ ಮಚ್. ಹಂಗೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಬಿಡು. ಯೂಟ್ಯೂಬ್ ಅಲ್ಲಿ ಹಾಕ್ಲಾ ಇದ್ನ ಯೂಟ್ಯೂಬ್ಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್. ನೋಡ್ಗುರು, ಈ ಹುಡುಗರೆಲ್ಲ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರು, ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾರೆ. ತುಂಬಾ ಕ್ಲೋಸ್ ಈ ತರ ಹುಡುಗರು ದೊಡ್ಡವರು ಎಲ್ಲಾರು. ಅಣ್ಣ ನಿನ್ನ ನೋಡ್ತೀವಿ. ಇವ್ರು ನೋಡಿದ್ರೆ ಎಲ್ಲಿ ನೋಡಿದೀರ ನಾನು ಅಂದ್ರೆ ಇಲ್ಲೇ ನೋಡಿದೀವಿ ಅಂತ ಅವ್ರು. ಇಲ್ಲಿ ನೋಡಿದ್ವಿ ಅಪ್ಪ. ನೋಡ್ಗುರು, ಇವಂದು ಯೂಟ್ಯೂಬ್ ಚಾನಲ್ ಐತಂತೆ. ಏನ್ ಕಂಟೆಂಟ್ ಮಾಡ್ತೀಯಾ? ಕುಕಿಂಗ್ ಮಾಡ್ತೀಯಾ? ಎಷ್ಟಿದಾರ ಸಬ್ಸ್ಕ್ರೈಬ್? 1,000 ಜನ ಸಬ್ಸ್ಕ್ರೈಬರ್ಸ್ ಇದಾರಂತೆ. ಯೂಟ್ಯೂಬ್ ಮಾಡ್ತಾನಂತೆ. ಮನೇಲಿ ಏನೇನ್ ಅಡಿಗೆ ಮಾಡ್ತೀಯಾ? ನಮ್ಗೂನು ಹೇಳ್ಕೊಡು ಸರಿನಾ? ಯೂಟ್ಯೂಬ್ ಚಾನಲ್ ಹೆಸರೇನ್ ನಿಂದು?
ಲಿಂಗೇಶ್ ಓಹ್ ಮೈ ಗಾಡ್ ಸೂಪರ್ ಮಾಡು ಹಂಗೆ ನಾನು ಯೂಟ್ಯೂಬ್ಗೆ ಹಾಕೋದಿದ್ದೀನಿ ನೋಡು ನಮ್ದು ಆಟೋ ಪರಶುರಾಮ್ ಯೂಟ್ಯೂಬ್ ಚಾನಲ್ ಬಾಯ್ ಚಾನಲ್ ಮಾಡು ಆಯ್ತು ಗುರು ಹಾಕ್ತೀನಿ ಗುರು ಬಾಯ್ ನೋಡಿ ಅಣ್ಣ ಮೊನ್ನೆ ನಿಮ್ಗೆ ತೋರಿಸಿದ್ದು ಶನಿವಾರದ ವಿಡಿಯೋಲಿ ದೇವಸ್ಥಾನ ಇದೆ ಬಹಳ ಜನ ಕೇಳಿದ್ರಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲಿದೆ ಅಂದ್ಬಿಟ್ಟು ನೋಡ್ರಿ ಇದೇ ದೇವಸ್ಥಾನ ತುಂಬಾ ಚೆನ್ನಾಗಿದೆ ರಾಮೂರ್ ದೇವಸ್ಥಾನ ಸಖತ್ತಾಗಿದೆ ನೋಡಿ ದೇವಸ್ಥಾನ ನೋಡಿದ್ವಿ ಆ ಹುಡ್ಗ ನೋಡ್ರಿ ಹೆಂಗಿದೆ ಅಂದ್ರೆ ಸ್ಕೂಲ್ ಹುಡುಗರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1000 ಸಬ್ಸ್ಕ್ರೈಬ್ ಮಾಡಿ ಕುಕಿಂಗ್ ವಿಡಿಯೋನೆಲ್ಲ ಮಾಡ್ತಾರಂತೆ ನೋಡಿದ್ರು ಎಲ್ಲ ಒಬ್ಬೊಬ್ರದ್ದು ಒಂದೊಂದರ ಟ್ಯಾಲೆಂಟ್ ನಮ್ದು ಒಂಥರ ಟ್ಯಾಲೆಂಟ್ ಬಿಟ್ಟೈತೆ ಸ್ಕೂಲು ಇವಾಗ ಇವ್ರನ್ನ ಕರ್ಕೊಂಡು ಹೋಗಿ ಮನೆ ಹತ್ರ ಬಿಡ್ಬೇಕು ಮನೆ ಹತ್ರ ಬಿಟ್ಬಿಟ್ಟು ಇನ್ನೂ 21 ಬಾಡಿಗೆ ಓಡಿಸ್ಬೇಕು ಆಗ್ತದ ನೋಡೋಣ ಬನ್ನಿ ಅಂಜಿ ನೀರ್ ಕೊಡು ಅಂಜಿ ಸ್ವಲ್ಪ ಕುಡಿಯಕ್ಕೆ ನೀರಿಲ್ವಾ ಅಜಯ್ ನಿನ್ನ ಹತ್ರ ನೀರ್ ಕೊಡು ಮಗ್ನ ಒಂದ್ ಸ್ವಲ್ಪ ಕುಡಿಯಕ್ಕೆ ಇಬ್ರು ಖಾಲಿ ಮಾಡ್ಕೊಬಿಟ್ಟಿದ್ದೀರೇನೋ ಸರಿ ಬನ್ನಿ ಹೋಗೋಣ ನಂದು ಖಾಲಿ ಸ್ವಲ್ಪ ಐತೆ ಇಷ್ಟೇ ಬನ್ನಿ ಮನೇಲಿ ತುಂಬ್ಕೊಳ್ಳೋಣ ಬಾ ಇಟ್ಕ ನಾವು 1ನೇ ಕ್ಲಾಸು 2ನೇ ಕ್ಲಾಸು ಓದ್ಬೇಕಾದ್ರೆ ಮನೇಲಿ ₹1 ಜಾಸ್ತಿ ಅಂದ್ರೆ ₹2 ₹5 ಎಲ್ಲ ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತಾ ಇದ್ದು ಇವಾಗಿನ ಮಕ್ಳಿಗ ಅಯ್ಯೋ 50 100 200 ₹1000 ದಿನ ಕೊಡ್ಸಿದ್ರು ಸಾಲಲ್ಲ ಅಲ್ವಾ ನಾವು ಅಷ್ಟಕ್ಕೆ ಖುಷಿ ಆಗ್ಬಿಡ್ತಾ ಇದ್ದೋ ₹1 ₹2 ಅಮ್ಮಮ್ಮ ಅಂದ್ರೆ ₹5 ಫುಲ್ ಖುಷಿ ಅನ್ಕೊಂಬಿಡಿ ಇವಾಗ ಇವರೆಲ್ಲ ಅಂಗಡಿ ಹತ್ರ ನಿಲ್ಸಿದ್ರೇನೆ ಮಿನಿಮಮ್ ಮ್ಯಾಕ್ಸಿಮಮ್ ₹50 ₹60 ಟೋಕನ್ ಇಲ್ದೇರೆ ಕೆಲಸನೇ ನಡೆಯಲ್ಲ ಬ್ರೋ ಬನ್ನಿ ಇವ್ರನ್ನ ಬಿಟ್ಬಿಡೋಣ ಏನನ್ ಹೇಳ್ತೀಯನ ಅಜಯ್ ಏನ್ ಹೇಳಲ್ವಾ ಏನ್ ಕಟಿಂಗ್ ಹೆಂಗೈತೆ ಚೆನ್ನಾಗೈತಾ ಕೆಂಪೆ ಹಂಗೆ ನನ್ ಬಾಟ್ಲ್ ತಗೊಂಡೋಗಿ ಮೇಲ್ಗಡೆ ನನ್ಗೆ ಒಂದ್ ಬಾಟ್ಲ್ ನೀರ್ ತಂದು ಕೊಟ್ಬಿಡು ಮಗ್ಲೆ ಸರಿನಾ ಸರಿ ಜಲ್ದಿ ಹೋಗು ಪಪ್ಪಗೆ ಮೇಲ್ಗಡೆ ಬರಕ್ಕೆ ಕಾಲ್ ನೋವು ಆಗ್ಬಿಟ್ಟೈತಿ ಅಂತ ಸುಳ್ಳು ಹೇಳ್ಬಿಟ್ಟು ಇವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಬೇಕು ಸರಿ ಜಲ್ದಿ ಹೋಗ್ಮಾ ನನ್ಗೊಂದ್ ಬಾಟ್ಲ್ ನೀರ್ ತಗೊಬಂದ್ಬಿಡು ಮಗ್ಲೆ ಇಲ್ಲೇ ಇರ್ಲಿ ಹೋಗ್ಬಿಟ್ಟು ತಗೊಬಂದ್ಬಿಡು ಜಲ್ದಿಯಾ ಹುಷಾರು ಅವನು ಹೊಂಟೋದ ಇವಳು ನನ್ನ ಜೊತೆಲೆ ಬತ್ತಾವಳೆ ಏನಪ್ಪ ಮ್ಯಾಟ್ರು ಅಂದ್ರೆ ಹಾಲ್ ಬೇಕಂತೆ ಮನೆಗೆ ಇವಳು ಕೈಯಲ್ಲಿ ಕೊಡಿಸ್ಬಿಟ್ಟು ಕಳಿಸ್ಬೇಕು ಅರ್ಧ ಲೀಟರ್ ಹಾಲು ಮಾರಿ ಗೋಲ್ಡ್ ಬಿಸ್ಕೆಟ್ ಏಯ್ ಹುಷಾರ ನಿಧಾನ ಏಯ್ ನಡ್ಕೊಂಡೋಗು ಅಷ್ಟೇ ಇಲ್ಲೇ ತಾನೆ ಪಕ್ಕದಲ್ಲಿ ಹೋಗಂಗೆ ಬಾಯ್ ಮಗಳೇ ಅಕ್ಕ ಎಷ್ಟಾಯ್ತಕ್ಕ 35 ಬಚಾವ್ ಈ ಜಿಯೋದವ್ನಿಗೆ ಏನ್ ಬಂದಿರೋದು ಬರ್ಬಾರ್ದು ಮಲಾಗ್ರಾಗ್ರು ನೆಟ್ವರ್ಕೇ ಬರ್ತಾ ಇಲ್ಲ ನೆಟ್ವರ್ಕೇ ಬರ್ತಾ ಇಲ್ಲ ಅಕ್ಕ ಇಲ್ಲಿ ಸರ್ವಂಡ್ ಅಲ್ಲಿ ಅಂಗಡಿ ಮುಂದ್ಗಡೆ ಬರಲ್ವಂತೆ ಅಂಗಡಿಯಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕಂತ ಅದೇನೋ ಏನ್ ಕತೆನೋ ಗೊತ್ತಿಲ್ಲ ಕಣಕ್ಕ ಆಯ್ತು ಅಕ್ಕ ಆಯ್ತು ನಿಜ ಗುರು ಅಂಗಡಿ ಮುಂದೆ ಐತಲ್ಲ ಅಂಗಡಿ ಬಿಟ್ಟು ದೂರ ಹೋದ್ರೆ ಐತೆ 21 ಬಾಡಿಗೆ ನೋಡಿ ನಿಮ್ದು ಹೆಂಗೈತೆ ರಾಜಿನ್ ಜೀವನಕ್ಕಪ್ಪ ನಿಂದು ಮನ್ಸಿಗೆ ಬಂದಾಗ ಬರೋದು ನೀನು ಬೆಳಗ್ಗೆ ಬರೋದೆ ಆರಾಮಾಗ ಎಷ್ಟು 6 ಗಂಟೆಗ 7 ಗಂಟೆಗ 6 ಗಂಟೆ ಅದ್ರಲ್ಲಿ ಮಧ್ಯಾಹ್ನ ಬೇರೆ ಹೋಗಿ ಒಂದ್ 2 ಅವರ್ ಮಲ್ಕೊಂಡು ರಾಜಿನ್ ಬದುಕಪ್ಪ ನಿಂದು ಇವಾಗ ಟೀ ಮಾಡಕ್ ಒಂದು 15 ನಿಮಿಷ ಇನ್ನೇನ್ ಬೇಕು ಜೀವನದಾಗ ಯಾವ ಸೊಪ್ಪು ಹಾಕೋದು ನಮ್ಗೊಂದ್ಸಲು ರೆಫರ್ ಮಾಡಪ್ಪ ನಾವು ಬೆಳಗಾಯ್ತೀವಿ ಬಿಜೋಣ ನೋಡಲ್ಲಿ ಊರವ್ರೆಲ್ಲ ಕೇಳ್ತಾವ್ರೆ ಬೆಳಗಾಗ್ಬಿಟ್ಟಿದ್ವಿ ಅಂದ್ಬಿಟ್ಟು ಸೋಪ್ ಸೀಕ್ರೆಟ್ ಬಿಟ್ಕೊಡ್ತಾ ಇಲ್ವಲ್ಲ ಟೀ ಮಾಡಿ ಜಲ್ದಿ ಇಟ್ಬಿಟ್ಟಿದ್ವಿ ಆಲ್ರೆಡಿ ಥ್ಯಾಂಕ್ ಯು ಕಣ ಇನ್ನು 21 ಬಾಡಿಗೆ ಬೇರೆ ಹೊಡಿಬೇಕು ಹೊಸ ಹೆಸರನ್ನೆಲ್ಲ ರಿವೀಲ್ ಮಾಡ್ತಾ ಇರೋದು ನೋಡ್ರಿ ನಮ್ ಬಿಜೋಣ ಸಿಂಗ್ರಿ ಖಾನ್ ಅಂತ ಯಾವ್ದೋ ಸಿಂಗ್ರಿ ಖಾನ್ ವಾವ್ ಫೆಂಟಾಸ್ಟಿಕ್ ಮೈ ಬ್ಲೂಡಿಂಗ್ ಫ್ರೀ ಆಗಿ ಕೊಡೋಂಗಿದ್ರೆ ಕೊಡಿ ಕೇಳ್ಬಿಟ್ಟು ಕೊಡ್ತೀರಾ ನಮ್ಗೊಂದ್ 10,000 ಕಾಸು ಬೇಕು ಕೊಡ್ತೀರಾ ಬಿಜೋಣ ₹10 ಟೀ ಅದನ್ನು ಕೊಡಲ್ಲ ನೀನು ಅದನ್ನು ನಿನ್ನೆ ರಾತ್ರಿ ಕುಡ್ದ್ಬಿಟ್ಟು ಅದಲ್ಲ 1 ಟೀಗೆ 2 ಟೀ ಹಾಕ್ಬಿಟ್ಟು ಸೇರ್ಸ್ಬಿಟ್ಟಿರ್ತೀಯ ಹಿಂಗೆಲ್ಲ ಹೇಳ್ಬಿಟ್ಟು ನನ್ ಮಾನ ಬರೋದಿ ತೆಗಿ ಟೀ ಕುಡ್ಕೊಂಡು ಇನ್ನು 21 ಬಾಡಿಗೆ ಹೊಡಿತೀನ ಹೊಡಿಯಲ್ವಾ ಬಿಜೋಣ ಇವತ್ತು ಗ್ಯಾರಂಟಿ ಹೊಡಿತೀನಿ ಅಂತ್ಯಾ ನೆವರ್ ಗಿವ್ ಅಪ್ ಹೊಡೆದಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ನಾಳೆ ಹೊಡಿಯೋಣ ಬಾಡಿಗೆನಪ್ಪ ಏನಾನ ಅನ್ಕೊಂಬಿಟ್ರಿ ಆಮೇಲೆ ಇಸ್ಕೊಡು ಹಂಗೆ ನಮ್ಗ ಕಾರ್ ನೋಡ್ಗುರು ಎಷ್ಟೈತೆ ನೋಡ್ಗುರು ಕಾರ್ ಹೆಂಗೈತೆ ಕುಳ್ಳ ನೆಕ್ಸ್ಟ್ ಲೆವೆಲ್ ಹಾಯ್ ಕಾರ್ ಹೆಂಗೈತೆ ಎಷ್ಟು ಕುಳ್ಳ ಐತೆ ಹೇಳಲ್ಲ ಮಸ್ತ್ ಆಗೈತೆ ಇಷ್ಟು ಕುಳ ಕಾರ್ನ ತಗೋಬಿಟ್ಟು ಯಾವ್ದಾರ ನಮ್ ಇಂಡಿಯನ್ ರೋಡ್ಗಳಿಗೆ ಹೋಗ್ಬಿಟ್ರೆ ಪಕ್ಕ ಅದ್ ಕೆಳಗಡೆ ಕಿತ್ತೋದು ಇರಲ್ಲ ಅಲ್ವಾ ಏನಂತೀರಾ ನಾವ್ ಅಂತ ಬೇರೆ ಅಡ್ಡ ಇಟ್ಕೊಬಿಟ್ರೆ ಇಲ್ಲ ಅವ್ರು ಶಾರ್ಟ್ ಕಟ್ ಆಗೈತೆ ಬೇರೆ ಕಾರ್ ಲ್ಯಾಂಬೋರ್ಗಿನಿ 12 ಬಾಡಿಗೆ ಹೊಡೆದಿದ್ದೀನಿ ಮುಕ್ಕರ್ದ್ಬಿಟ್ಟು 5 ಗಂಟೆ ಆಗೈತೆ ಟೈಮು ಗಾಡಿ ಬೇರೆ ಏನೋ ಕೆಲಸ ಬಂದ್ಬಿಟ್ಟಿದೆ ಹಂಗೈತೆ ಸೆಲ್ಫ್ ಹೊಡೆದ್ರೆ ಸ್ಲಿಪ್ ಆಗ್ತೈತೆ ಚೊಯ್ ಅಂತ ಹೊಡಿತೈತೆ ಆಮೇಲೆ ಲಾಂಗ್ ಸೆಲ್ಫ್ ತಗೊಂತೈತೆ ಅಂತ ದುಡ್ಡಿಲ್ಲ ಮಾಡಿಸ್ಬೇಕು ಮಾಡ್ಸೋಣ ಸದ್ಯಕ್ಕೆ ಬಾಡಿಗೆ ಹೊಡಿಯೋಣ ಟಾರ್ಗೆಟ್ ಇನ್ನು 18 ಬಾಡಿಗೆ ಹೊಡಿಬೇಕು ಬರೀ ₹200 ಎಕ್ಸ್ಟ್ರಾಗಿ ಬಾಳು ಇದೆಲ್ಲ ಎಲ್ಲಿ ಶಿವಪ್ಪ ಬಿಸ್ನೆಸ್ ಜಾರ ಇವ್ರು ಬಂದ್ಬಿಟ್ಟು ನಮ್ ಶಿವಪ್ಪ ಇಲ್ಲಿ ಎಷ್ಟು ವರ್ಷ ಆಯ್ತು ಶಿವಪ್ಪ ಇಲ್ಲಿ ಅಂಗಡಿ ಹಾಕಕ್ಕ 2002ರಿಂದ ನಾನು ಎಷ್ಟು ವರ್ಷದಿಂದ ಇದ್ದೀನಿ ಇಲ್ಲಿ ಏನೊಂದು 4 ವರ್ಷನಾ ಇನ್ನೂ ಜಾಸ್ತಿನೇ ಆಗೈತಲ್ಲ ಇನ್ನೂ ಜಾಸ್ತಿನೇ ಆಗದೆ ನಿನ್ ಜಾಸ್ತಿ ಆಗದೆ ನಂದು ಅಲ್ಲ ಅವಾಗಿಂದ ಶಿವಪ್ಪನ್ ಗೋಳ ಹಾಕೋದು ಇವಾಗೇನ್ ಮಸಾಲೆ ಕೊಡ್ತೀಯ ನನ್ಗೆ ಹಿಂಗಂತಾನೆ ತಿನ್ಮೇಲೆ ಕಾಸು ಕೊಟ್ಬಿಡೋಣ ಅಂತ ಅದಕ್ಕೆ ₹1 ಕೊಡಲ್ಲ ನಮ್ ಶಿವಪ್ಪನ ಅವಾಗಿಂದಾನು ಅಷ್ಟೇ ಲಾಸ್ಟ್ ಅಲ್ಲಿ ಉಳಿದಿರೋ ಇಷ್ಟನ್ನು ಫ್ರೀ ಆಗಿ ಕೊಡಲ್ಲ ನಮ್ ಬೇರೆಯವ್ರಿಗೆ ದಾನ ಧರ್ಮ ಮಾಡ್ಬಿಡ್ತಾರ ನಮಗ್ ಕೊಡಲ್ಲ ಯಾಕಂದ್ರೆ ಆತರ ಇರಿಟೇಟ್ ಮಾಡ್ಬಿಡುವ ಯಾವಾಗ 2016 ಅನ್ಕೊಂತೀನಿ ಅಲ್ಲಿ ಮುಂದ್ಗಡೆ ಆಗ್ತಾ ಇದ್ದಿದ್ದು ಗಾಡಿನ ಸಾಲ ಕೊಟ್ಟಿಲ್ಲ ಅಂದ್ರೆ ಫುಲ್ ಗಾಡಿನೆಲ್ಲ ತಗೊಂಬಂದ್ಬಿಟ್ಟು ಪಾನಿಪುರಿ ಅಂಗಡಿನೇ ಮುಚ್ಚಾಕ್ಬಿಡೋದು
ಅಟ್ಟಹಾಸ. ಇವಾಗ ಫ್ರೆಂಡ್ಲಿ ಕಾಲ ಚೇಂಜ್ ಆಗೋಯ್ತು, ರೆಸ್ಪಾನ್ಸಿಬಿಲಿಟಿ ಮನ್ಸರಾಗೋಗ್ಬಿಟ್ಟು. ಶಿವಪ್ಪನ್ಗೂ ಗೋಳಾಕಲ್ಲ, ಬಂದ್ಬಿಟ್ಟು ಸಾಲನು ಕೇಳಲ್ಲ ಅಲ್ವಾ ಶಿವಪ್ಪ? ದುಡ್ಡು ಕೊಟ್ಬಿಟ್ಟೆ ತಿನ್ನೋದು. ಏನಾನ ಇವಾಗ ಏನಾನ ನಮ್ ಕಡೆಯಿಂದ ತೊಂದ್ರೆ ಆಯ್ತಾ ನಿಮ್ಗೆ? ಇಲ್ಲ ತಾನೆ? ಖುಷಿನಾ? ಜಾಲಿಯಾಗಿರು ಬರಾನೆ. ಬಾಯ್ ಬಾಯ್. ಮಸಾಲ ತಿನ್ನೋಣ ಅನ್ಕೊಂಡೆ, ಬಾಡಿಗೆ ಐತೆ. ಕಸ್ಟಮರ್ ಬೇರೆ 2 ಮೆಸೇಜ್ ಹಾಕ್ಬಿಟ್ಟವ್ರೆ, ವಿಲ್ ಬಿ ದೇರ್ ಅಂದ್ಬಿಟ್ಟು. ತಿನ್ಕೊಂಡ್ ಕುತ್ಕೊಂಡ್ರೆ ಇವಾಗ ಕಸ್ಟಮರ್ಗೆ ಲೇಟ್ ಆಗ್ಬಿಡ್ತದೆ. ಮೊನ್ನೆ ಒಬ್ರು ಕಸ್ಟಮರು ಅಲ್ಲಿಂದ ಇಲ್ಲಿ ದಾಟಕ್ಕೆ ಹಿಂದೆ ಮುಂದೆ ನೋಡಿದ್ರು. ಇವತ್ತು ಇದೇ ಜಾಗದಲ್ಲಿ ಒಬ್ರು ಕಸ್ಟಮರ್ ಏನ್ ಮಾಡಿದ್ರಪ್ಪ ಅಂದ್ರೆ, ಪರವಾಗಿಲ್ಲ ನಾನು ಆಪೋಸಿಟ್ ಅಲ್ಲಿ ಇಳಿಸಿ ಅಂದ್ಬಿಟ್ಟು, ನೋಡಿ ಅಲ್ಲಿ ರೋಡ್ ಕ್ರಾಸ್ ಮಾಡ್ತಿದಾರಲ್ಲ ನೋಡ್ರಿ, ಅವ್ರೆ ಪರವಾಗಿಲ್ಲ ಸರ್ ಇಲ್ಲೇ ಬಿಡಿ ನಾನು ಆಪೋಸಿಟ್ ಹೋಗ್ತೀನಿ ಅಂತ ಅಂದ್ಬಿಟ್ಟು 66 ರೂಪಾಯಿ ಆಗಿತ್ತು, 100 ರೂಪಾಯಿ ಕೊಟ್ರು. ಪರವಾಗಿಲ್ಲ ಸರ್ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ರು. ಎಲ್ಲಾ ಕಸ್ಟಮರ್ಗಳು ಒಂದೇ ತರ ಇರಲ್ಲ, ಎಲ್ಲಾ ಆಟೋ ಡ್ರೈವರ್ಗಳು ಕೂಡ ಒಂದೇ ತರ ಇರಲ್ಲ. ಚಾಲಕರಿಗೂ ಬೇಕಾಗಿರೋದಷ್ಟೇ, ಅವ್ರಿಗೂ ಬೇಕಾಗಿರೋದಷ್ಟೇ. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂತೀರಾ? ಯಾರೇ ಆಗ್ಲಿ ಅವ್ರು ನೋಡು ಆರಾಮಾಗಿ ಬಂದ್ರು, ಕ್ಲೀನ್ ಆಗಿ ಮಾತಾಡಿದ್ರು. ಅಲ್ಲಿಂದ ಸ್ಮೋಕ್ ಮಾಡ್ಬೋದ ಅಂತ ಕೂಡ ಕೇಳಿದ್ರು. ಸರ್ ಪರವಾಗಿಲ್ಲ ಸರ್, ಬಾಡಿಗೆ ಒಂದ್ಸರಿ ನೀವು ಗಾಡಿಲಿ ಎಕ್ಬಿಟ್ರೆ, ಗಾಡಿಲಿ ಒಂದ್ಸರಿ ಗಾಡಿ ಇಳಿದ್ಬಿಟ್ಟು ಹೋಗೋ ಗಂಟನು ಗಾಡಿ ನಿಮ್ದಾಗಿರುತ್ತೆ, ಬಾಡಿಗೆ ಕೊಟ್ಬಿಟ್ಟಿರ್ತೀವಿ ನಮ್ ಸಮೇತ. ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಷ್ಟೇ, ರೆಸ್ಪೆಕ್ಟ್ ಕೊಟ್ಬಿಟ್ರೆ ನಮ್ ಸಮೇತ ಗಾಡಿ ಕೂಡ ನಿಮ್ದೆ, ಗಾಡಿ ಇಳಿದ್ಬಿಟ್ಟು ಹೋಗೋ ಗಂಟ. ಥ್ಯಾಂಕ್ ಯು ಸರ್. ನಿಮ್ ಹೆಸರೇನು ಅಂತಾನು ಕೇಳಲಿಲ್ಲ, ಎಕ್ಸ್ಟ್ರಾನು ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಹೇಳಕ್ ಇಷ್ಟಪಡೋದು. ಎಲ್ಲ ಆಟೋ ಡ್ರೈವರ್ಗಳು ಒಂದೇ ತರ ಇರಲ್ಲ, ಎಲ್ಲ ಕಸ್ಟಮರ್ಗಳು ಕೂಡ ಒಂದೇ ತರ ಇರಲ್ಲ. ಬನ್ನಿ ಕಷ್ಟ ಬಿದ್ಬಿಟ್ಟು ಹಂಗ ಹಿಂಗ ಮಾಡ್ಬಿಟ್ಟು 18 ಹೊಡೆದ್ಬಿಟ್ಟಿದೀನಿ, ಇನ್ನು 12 ಹೊಡಿಬೋದಾ? 6:15 ಆಗೈತೆ, ಇನ್ನು 12 ಬಾಡಿಗೆ ಮಾಡ್ಬೇಕು. ನೋಡೋಣ, ಆದಷ್ಟು ನೆವರ್ ಗಿವ್ ಅಪ್ ಅಂತ ಹೊಡಿತೀನಿ. ಆಗ್ಬಿಟ್ರೆ ಒಳ್ಳೇದೇ ಗುರು. ಇನ್ನೊಂದು ಬಿತ್ತು ಹೋಗ್ಬಿಡೋಣ. ಅದ್ ಯಾವ ಮಾತಲ್ಲಿ ಹೇಳಿದ್ನೋ, ಎಲ್ಲಾ ಕಸ್ಟಮರ್ ಒಂದೇ ತರ ಇರಲ್ಲ, ಎಲ್ಲಾ ಆಟೋ ಡ್ರೈವರ್ಗಳು ಒಂದೇ ತರ ಇರಲ್ಲ. ನೆಕ್ಸ್ಟ್ ಒಂದು ಬುಕಿಂಗ್ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದೀನಿ. ಇಲ್ಲೇ ಹಾಕೋರ್ ಲೊಕೇಶನ್, ಅಡ್ರೆಸ್ಗೆ ಇಲ್ಲ ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚ್ ಬಂದು. ಬ್ರೋ, ಈ ಕ್ಲೋಸ್ ಆಗಿರೋ ರೋಡ್ ಇಂದ ಎಷ್ಟೊಂದು ಟೆನ್ಷನ್ ಅಂದ್ರೆ, ಇಲ್ಲಿಗೆ ಯಾವ್ದಾನ ಡ್ರಾಪ್ ಬಂದ್ರು ಟೆನ್ಷನ್ ಆಗೋಗ್ಬಿಡ್ತದೆ, ಇಲ್ಲಿಂದ ಯಾವ್ದಾನ ಪಿಕಪ್ ಬಂದ್ರು ಟೆನ್ಷನ್ ಆಗ್ಬಿಡುತ್ತೆ. ಈ ಸರೌಂಡ್ ಅಲ್ಲಿ ಯಾವ್ದೇ ಒಂದು ಡ್ರಾಪ್ ಬಂದ್ರು ಪಿಕಪ್ ಬಂದ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಸುತ್ತಾಡ್ಬೇಕು ಇದೊಂದು ರೋಡ್ ಇಂದ. ಯಾವಾಗ ರೆಡಿ ಆಗುತ್ತೋ, ನೀರ್ ಹೊಡಿತಾ ಅವ್ರೆ, ಆದಷ್ಟು ಜಲ್ದಿ ರೆಡಿ ಆಗುತ್ತೆ ಅನ್ಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ದಿನ ಉದ್ಬಿಡುತ್ತೆ ಪಾಪ. ಈ ನೋಡ್ರಿ, ಅವಾಗ್ಲೇ ಅಲ್ಲೊಬ್ಬರನ್ನ ಆಪೋಸಿಟ್ ಬಿಟ್ನಾ, ಇವಾಗ ತಿರ್ಗಾ ಇಲ್ಲಿ ಒಳಗಡೆ ಡ್ರಾಪ್ ಇತ್ತು. ಆ ಕಸ್ಟಮರ್ ಬಂದ್ರು, ಅವ್ರನ್ನ ಇಲ್ಲೇ ಬಿಟ್ಟೆ. ಅವ್ರು ಇಲ್ಲಿಂದ ಒಂದ್ 200 ಮೀಟರ್ ನಡ್ಕೊಂಡು ಹೋಗ್ಬೇಕು. ಅವ್ರಿಗೇನೋ ತಾಳ್ಮೆ ಐತೆ, ಇಲ್ಲ ಪರವಾಗಿಲ್ಲ ಬಿಡಿ ಹೋಗ್ತೀನಿ ಅಂದ್ರು. ಇಲ್ಲ ಅಂದ್ರೆ ಕಂಟಿನ್ಯೂ ದ ಮಿಸ್ಅಂಡರ್ಸ್ಟ್ಯಾಂಡ್ ಅಂದ್ಬಿಟ್ಟು ಏನೋ ಒಂಥರ ಮೂಡ್ ಅಪ್ಸೈಡ್ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು. ಟಾರ್ಗೆಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡೋಣ ಬನ್ನಿ. ಇವರು ನಮ್ ಸರ್ವಣನ ಅಂದ್ಬಿಟ್ಟು ನಮ್ ಸಂಘಟನೆ ಅಕೌಂಟ್ಸ್ ಖಜಾನ್ಸಿ ಏನು ಇಲ್ಲಣ್ಣ, ದುಡ್ಡು ಗಿಡ್ ಎಲ್ಲ ಏನು ಕೊಡ್ಬೇಡಿ ಬಿಡಿ ನಮ್ಗೆ. ಅದೇ ಸಿಕ್ಕಿದ್ರು ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ನಾವೆಲ್ಲ 30 ಬಾಡಿಗೆ ಹೊಡಿಯಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀವಲ್ಲ, ಇವ್ರು ಬೇರೆ ತರ ಬಾಡಿಗೆ ಹೊಡೆದ್ಬಿಟ್ಟು ವಾಟ್ಸಪ್ ಸ್ಟೇಟಸ್ ಹಾಕೋದು ನಮ್ ಹೊಟ್ಟೆ ಸಾಕ. ನೋಡ್ರಿ ನನ್ನಷ್ಟು ಮಾಡಿದೀರಾ, ನನ್ನಷ್ಟು ಬಾಡಿಗೆ ಹೊಡೆದಿದ್ದೀರಾ ಅಂದ್ಬಿಟ್ಟು. ಇವ್ರದೇ ಇವತ್ತಿನ ಚಾಲೆಂಜ್. ಗಾಡಿ ತಗೊಂಡ್ ಬರೋದು ಏನಕ್ಕೆ ಹೇಳಿ? ದುಡಿಮೆ ಮಾಡಕ್ಕೆ. ಹೌದು, ಸುಮ್ನೆ ಟೀ ಅಂಗಡಿ ಹತ್ರ ಕುತ್ಕೊಂಡು ಕತೆ ಮಾತಾಡೋದಕ್ಕೆ ಮತ್ತೊಂದು ಮಗದೊಂದಕ್ಕಲ್ಲ. ಗಾಡಿ ತಗೊಂಡ್ಮೇಲೆ ಸುಸ್ತಾಗಿ ಬೆಳಗ್ಗೆ 8 ರಿಂದ ನೈಟ್ 9 ಗಂಟೆವರೆಗೂ ದುಡಿಮೆ ಮಾಡ್ಬಿಟ್ಟು ಸೈಟ್ ಆಗಿ ಮನೆಗೆ ಹೋಗ್ಬಿಡ್ಬೇಕು. ನಿಮ್ಮಂಗೆಲ್ಲ ಟೈಮ್ ಪಾಸ್ ಮಾಡಲ್ಲ, ನಾವು ದುಡಿಮೆ ಮಾಡ್ತೀವಿ. ಅಣ್ಣ ನೀವ್ ಹೇಳ್ತೀರ ಒಂದೊಂದು ಮಾತನು ನನಗೆ ಸೆರ್ಪಲ್ ಹೊಡೆದಂಗೆ ಐತೆ ಅಣ್ಣ. ನೋಡ್ರಿ 1800 ಬಾಡಿಗೆ ಹೊಡೆದಿದ್ದಾರೆ ಅವರು ಟೋಟಲ್ ಹಿಸ್ಟ್ರಿಲಿ. 1800 ರೂಪಾಯಿ ಓಡಿಸಿದೀನಿ. ಅವ್ರು ಹಂಗೆ ಹೇಳ್ತಾ ಇರ್ತಾರೆ, 1800 ಬಾಡಿಗೆ ಹೊಡೆದಿದ್ದಾರೆ ಒಂದು ವರ್ಷದಲ್ಲಿ. ಅರ್ಥ ಆಯ್ತಾ? ಓಕೆ ಅಣ್ಣ, ಡ್ಯೂಟಿ ಒತ್ಕೊಳ್ಳಿ, ಬರೋಣ, ಬಾಯ್ ಬಾಯ್. ಹೇಳುತ್ತೆ ನಮ್ದೆಲ್ಲ ಸಿಂಗಲ್ ಪ್ಲಗ್ ಲವರ್ಸ್, ಇದನ್ನ CNG ಕನ್ವರ್ಟ್ ಮಾಡ್ಬಿಟ್ಟವ್ರೆ ಅವರು. ಬಾಯ್ ಅಣ್ಣ, ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಇದನ್ನ, ಪಕ್ಕಾ ಬಿಡಲ್ಲ. ಬರೋಣ ಅಣ್ಣ, ಹೊಂಟೋದ್ರು. ಇನ್ನೂ 10 ಬಾಡಿಗೆ ಹೊಡಿಬೇಕು. ಆಯ್ತದ? ಟೈಮ್ ನೋಡಿದ್ರೆ 6 ಗಂಟೆ ಇಷ್ಟ ಆಗೈತೆ. ನಮ್ ಗಾಡಿ ಹೆಂಗೈತೆ, ಚಿನ್ನ ಇದ್ದಾಗೈತೆ ನೋಡ್ರಿ. ಇನ್ನು ವಾಷಿಂಗ್ ಮಾಡ್ಬೇಕು, ಪಾಲಿಸ್ ಎಲ್ಲ ಹಾಕ್ಬೇಕು. ಬನ್ನಿ ಫಸ್ಟ್ ಬಾಡಿಗೆ ಹೊಡಿಯೋಣ, ಆಮೇಲೆ ಪಾಲಿಸು. 7 ಗಂಟೆ ಗಂಟನೋ ಚೆನ್ನಾಗೆ ಬರ್ತಾ ಇತ್ತು ಗುರು ಬಾಡಿಗೆ. 7 ಗಂಟೆ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ಫುಲ್ಲು ಬಾಡಿಗೆಗಳೇ ಕೊಡ್ತಾ ಇಲ್ಲ. ಸೈಕ್ ಮಾಡ್ಬಿಡ್ತಾನೆ ನೋಡ್ರಿ. ಮೂಲೆಯಲ್ಲಿ ಕುತ್ಕೊಂಡು ಒಬ್ಬೊಬ್ರೆ ಈ ತರ ಖಾಲಿ ರೋಡ್ಗಳಾಗ ಟೈಮ್ ಪಾಸ್ ಮಾಡೋದು. ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬ್ ನೋಡೋರು ಜಾಸ್ತಿ ಇನ್ಸ್ಟಾ ನೋಡೋರು ಜಾಸ್ತಿ ಯೂಟ್ಯೂಬ್ ನೋಡಲ್ಲ. ಒಟ್ನಲ್ಲಿ ಫೋನ್ ಅಂತೂ ನೋಡ್ತಾ ಇರ್ತಾರೆ. ಫೋನ್ ನೋಡ್ಕೊಂಡು ಹಿಂಗ್ ಸೈಡ್ ಅಲ್ಲಿ ಕುತ್ಕೊಂಡ್ಬಿಡೋದು. ಫೋನೇ ಇವಾಗ ನಮ್ಗೆ ಬೆಸ್ಟ್ ಫ್ರೆಂಡ್ ಅಪ್ಪ. ಆಂಜನೇಯ ಏನಪ್ಪ ಇದು ಬಾಡಿಗೆನೇ ಇಲ್ವಲ್ಲಪ್ಪ ಸ್ವಾಮಿ. ನಮಸ್ಕಾರ. ಬತ್ತಿ ಹೋಗು. ಬಾಡಿಗೆನೇ ಇಲ್ವಲ್ಲ ಮಾರಾಯ, ಏನ್ ಮಾಡೋದು? ಈ ಕಾರ್ ಸಖತ್ತಾಗೈತೆ. ಹಾಯ್ ಜೈ ಆಂಜನೇಯ. ಸರ್ ಚೆನ್ನಾಗೈತೆ ನಿಮ್ ಕಾರು, ಹಿಂಗೆ ಮೇಂಟೈನ್ ಮಾಡಿ. ಮ್ಯಾಗು ಹಾಕ್ಸ್ಬಿಡಿ ಹಂಗಾದ್ರೆ, ಇನ್ನೇನಿಲ್ಲ ಜೀವನ. ಹಾಕ್ಸಿ. ಓಕೆ ಬಾಯ್. ಒಟ್ನಲ್ಲಿ 30 ಬಾಡಿಗೆ ಅಂತೂ ಹೊಡಿಯಕ್ ಆಗ್ಲಿಲ್ಲ. ಹೊಡೆದಿದ್ದೆ 23 ಬಾಡಿಗೆ ಕೊಡ್ಲಿಲ್ಲ. ಅವ್ನ್ ಕೊನೆ ದಗ ದೋಸೆ ಬೈಲು ಎಲ್ಲ ತಿನ್ಕೊಂಡು ಹೋಗ್ತಾ ಇರೋದು.
ಅಂಟಮಾಸ್ ಇದಾಗಿತ್ತು ಇವತ್ತಿನ ವಿಡಿಯೋ. 30 ಬಾಡಿಗೆ ಹೊಡೆಯೋಣ ಅಂತ ಬಂದೆ, ಇನ್ನು 7 ಬಾಡಿಗೆಯಲ್ಲಿ ಸೋತೋಗ್ಬಿಟ್ಟೆ. 23 ಹೊಡೆದೆ, 30 ಹೊಡೆಯಕ್ ಆಗ್ಲಿಲ್ಲ. ನೋಡೋಣ, 9:30 ಬಂದ್ಬಿಟ್ಟೆ ಬೆಳಗ್ಗೆ. ನಾಳೆ ಒಂದ್ ಸ್ವಲ್ಪ ಜಲ್ದಿ ಬರೋಣ, ಆಗುತ್ತೆ ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.